ಬಂಗ್ಲೆ ಕಿಮ್ಮತ್ 500 ಕೋಟಿ ಇದೆ. ಈ ಅಸಮಾನತೆ ಭಾರತೀಯ ಸಂವಿಧಾನದ ವಿರೋಧ ಇದೆ. ರಿಲೇಟಿವ್ಲಿ ಒಂದು ಈಕ್ವಾಲಿಟಿ ಬೇಕಲ್ಲಿ ಮೇಂಟೈನ್ ಆಗಬೇಕು. ಅದಕ್ಕೆ ಇವ್ರು ಏನು ಮಾಡ್ಬೇಕಂದ್ರೆ, ಇಲ್ಲಿ ಏನದು ಸರ್ಕಾರಿ ನೌಕರದ್ದು ನೀವು ಇಯರ್ಲಿ ಸ್ಟೇಟ್ಮೆಂಟ್ ತೊಗೊಳ್ತೀರಿ, ಎಷ್ಟು ವ್ಯಾಲ್ಯೂಯೇಷನ್ ಅಂತ ಏನತಿ, ಇದು ಏನು ಉಪಯೋಗ ಆಗೋದಿಲ್ಲ. ನೀವು ಏನು ಮಾಡ್ಬೇಕಂದ್ರೆ, ಅವ ಸರ್ಕಾರಿ ನೌಕರಸ್ಥರಾಗಲಿ, MLA ಆಗಲಿ, MP ಆಗಲಿ, ವ್ಯಾಪಾರಸ್ಥರಾಗಲಿ, ಏನಾಗಲಿ, ಅವನು ವೈಯಕ್ತಿಕ ಆದಾಯ ಮತ್ತು ಸಂಪತ್ತು ಒಂದು ಮಿತಿ, ಒಂದು ಕಾನೂನನ್ನು ತರಿ. ಯಾವ ರೀತಿಯಾಗಿ ನೀವು ಟೆನೆನ್ಸಿ ಆ್ಯಕ್ಟ್ ತಂದಿದ್ರಲ್ಲ, ಆ ರೀತಿಯಾಗಿ ಆದಾಯದ ಮೇಲೆ, ಆದಾಯಕರ ಇತರದ ಮೇಲೆ ಒಂದು ಆ್ಯಕ್ಟ್ ತೊಗೊಂಡ್ಬಂದ್ಬೇಡಿ. ಆ ಆ್ಯಕ್ಟಕ್ಕೆ ನೀವು ಮಿತಿ ಮೀರಿದಂಥ ಸಂಪತ್ತೇನಿದೆ, ಆ ಸಂಪತ್ತನ್ನು ಸರ್ಕಾರ ಮುಟ್ಟುಗೋಲು ಹಾಕಿ ಅದನ್ನು ನೇರವಾಗಿ ತಗೊಳ್ಳಿ. ಟ್ಯಾಕ್ಸೇಷನ್ ಬಿಡ, ಮುಟ್ಟುಗೋಲಾಗಿ ತಕೊಂಡ್ಬಿಡಿ. ಇದು ಒಂದೆರಡು ಸೀಲಿಂಗ್ ಹಾಕಿರಂದ್ರೆ ಯಾರೂ ಕದಿಯಾಕ ಹೋಗೋದಿಲ್ಲ. ದುಡ್ಡು ತೊಗೊಂಡು ಎಲ್ಲಿ ಇಡೋರು? ಅವ್ರ ಮನ್ಯಾಗ ಇಡ್ತಾರ, ರೇಡ್ ಆಗ್ತೈತೆ, ಬ್ಯಾಂಕ್ನಾಗ ಇಡ್ತಾರ, ಅಲ್ಲಿ ಅಕೌಂಟ್ ಹೋಗ್ತೈತೆ, ಏನೂ ಮಾಡೋಕ್ಕಾಗೋದಿಲ್ಲ. ಈಗ ಒಬ್ಬ ವ್ಯಕ್ತಿಗೆ ನಿಂದು ವಾರ್ಷಿಕ ಆದಾಯ ಇಷ್ಟಾಗಬೇಕಪ್ಪ, ಅಥವಾ 10 ಲಕ್ಷ ಅಂತ ಹಿಡ್ಕೊಳ್ಳಿ. ಇನ್ನು ನಿಂದ ಪ್ರಾಪರ್ಟಿ 2 ಕೋಟಿಗಿಂತ ಹೆಚ್ಚಾಗಬಾರ್ದು. ಅವನು ಎಲ್ಲ ಹೊಲ ಮನಿ ಏನೆಲ್ಲ ಬಂಗಾರ ಇನ್ವೆಸ್ಟ್ಮೆಂಟು, ಸ್ಟಾಕ್ ಇನ್ವೆಸ್ಟ್ಮೆಂಟ್ ಎಲ್ಲ ತೆಗೆದು ನೋಡ್ರೆ ಒಂದು 10 ಕೋಟಿಗಿಂತ ಹೆಚ್ಚಾಗಿತ್ತಂದ್ರೆ, ಮ್ಯಾಗಿಂದ 1 ಪೈಸೆ ಹೆಚ್ಚಾಗಿದ್ರೆ ಸರ್ಕಾರ ಮುಟ್ಟುಗೋಲು ಹಾಕ್ಬೇಕು, ಸರ್ಕಾರ ತೊಗೊಂಡು ಬಿಡ್ಬೇಕು. ಇದನ್ನು ತಂದುಬಿಟ್ರಂದ್ರೆ ಭ್ರಷ್ಟಾಚಾರ ಹೋಗ್ತಿಲ್ಲ, ಲಂಚ ತೊಗೊಳಕ್ಕೆ ಹೋಗೋದಿಲ್ಲ ಯಾರು. ಇದು ಬೆಸ್ಟ್. ಇದು ಒಂದೇ ಉಳಿದಿದ್ದು ಅಲ್ಟರ್ನೇಟಿವ್ ಎಲ್ಲನೂ ಉಪಯೋಗ ಮಾಡ್ಯಾರ ಅವ್ರು. ಈಗ ಬೆಸ್ಟ್ ಅಲ್ಟರ್ನೇಟಿವ್ ರಷ್ಯಾದಾಗ ಆಗಿತ್ತು. ರಷ್ಯಾದಾಗ ಇದ್ದ ಮಾಡ್ತಿದ್ರು ಅವರು. ಈ ಮಾತು ಮಾತಾಡಿದ್ರೆ ನೀವೊಬ್ರು ಕಮ್ಯುನಿಸ್ಟರು ಅಂತ ನಿಮ್ಮೇಲೆ ಆರೋಪ ಮಾಡುವಂತ ಇದು ಈ ಒಂದು ಬಯಾಸ್ ಹೋಗ್ಬೇಕು. ಯಾಕಂದ್ರೆ ಕೇಳಿ ಒಂದು ಜನಸಾಮಾನ್ಯ ತಿಳಿಬೇಕಾಗಿದೆ. ನೀವು ಏನು ಹೇಳ್ತಾ ಇದ್ದೀರಿ, ನಮ್ಮ ಜನಸಾಮಾನ್ಯ ತಲೆಯಾಗಿ ಸೇರ್ಬೇಕಾಗಿದೆ. ಅದಕ್ಕೆ ಇಂಟರಪ್ಟ್ ಮಾಡಿ, ಇದು ಕಮ್ಯುನಿಸ್ಟ್ ತತ್ವ ಅಲ್ರಿ. ಅದನ್ನ ಇಲ್ಲಿ ಪ್ರಚಾರ ಮಾಡುವಂತ ಜನನೂ ಇದ್ದಾರ. ಈಗ ಈ ಉದಾಹರಣೆಗೆ ಕಾಂಗ್ರೆಸ್ಗಿರ್ಬೋದು, ದುಡ್ಡು ಮಾಡುವಂಥ ಜನ ಅದಾರಿಲ್ಲ, ಬಂಡವಾಳಶಾಹಿಗಳನ್ರಿ, ಬೇಡ ಕಾರ್ಪೊರೇಟ್ಗಳನ್ರಿ, ಮತ್ತೇನು ಅನ್ರಿ, ಅವರ ನಿಮ್ಮ ವಿಚಾರವನ್ನು ಇವು ಬಂಡವಾಳಶಾಹಿ ಇವು ಇದ್ದಾರಪ್ಪ, ಕಮ್ಯುನಿಸ್ಟ್ ಇದ್ದಾರೆ, ಇವರು ಶ್ರೀಮಂತರ ದುಡ್ಡು ಬಡವ್ರಿಗೆ ಹಂಚಾದ ಮಾಡಿ ಇದ್ದಾರೆ. ರಾಹುಲ್ ಗಾಂಧಿ ಅವರು ನಿಲ್ತಿರ್ತಾರೆ, ಇದ್ದಾರೆ ರಾಹುಲ್ ಗಾಂಧಿ ಅವರು ಇದನ್ನ ಮಾತಾಡಿದ್ರು. ಅದಕ್ಕೆ ನಮ್ಮ ಮೋದಿಯವ್ರು ಏನೇನು ಮಾತಾಡಿದ್ರು ನೀವು ಎಲೆಕ್ಷನ್ ಸಮಯದಲ್ಲಿ ಗೊತ್ತದ ಇಲ್ಲ, ಗುಡ್ದಾಗ ಸಹಿತ ಮಾರಿಸ್ತಾರ, ಮತ್ತೇನೋ ಮಾರಿಸ್ತಾರ, ದೊಡ್ಡವ್ರ ಆಸ್ತಿ ಕಳ್ಸ್ಕೊಳ್ತಾರ, ಎಲ್ಲ ಮಾತಾಡಿದ್ರು. ನಿಮ್ಮ ಐಡಿಯಾನ ಮಾತಾಡಿದ್ದು. ರಾಹುಲ್ ಗಾಂಧಿ ಇತ್ತೀಚೆಗೆ ಮಾತಾಡಲಿಕ್ಕತ್ತಿದ್ದು ಜನಸಂಪರವಾಗಿ ಮಾತಾಡುವಂಥ ಮಾತಾ ಇಲ್ಲ. ಈ ಒಂದು ಎಕ್ಸಸ್ ಆದಂಥ ದುಡ್ಡು ನೀವೇನು ಈಗ ಹಿಂಗೆ ಹೇಳಿದ್ರಿ, ಅದು ನೀವು ಸೀಲಿಂಗ್ ಹಾಕ್ತಿರೋ ಮೂಲಕ ಒಂದು ನೀವು ಮಾರ್ಕ್ಸ್ ನೆಲೆಗಟ್ಟಿನಲ್ಲಿ ಏನೋ ಒಂದು ನಿಮ್ಮ ಒಂದು ಮಟ್ಟದಲ್ಲಿ ಮಾತಾಡಿದ್ರಿ. ಜನಸಾಮಾನ್ಯ ಮಟ್ಟದಲ್ಲಿ ಏನು ಮಾತಾಡಿದ್ರಪ್ಪ ಮೋದಿಯವರು, ಇದನ್ನು ತಿರ್ಚಿದ್ರು ಅವರು. ಏನಂತೇಳಿ ಇಲ್ಲ, ಹೆಣ್ಮಕ್ಳು ಗುಡ್ದಾರಕ್ಕೆ ಸೋತರು, ಬಂಗಾರಕ್ಕೆ ಸೋತರು, ಎಲ್ಲ ಸಮಾನತೆ ಹೆಸರು ಮಾಡ್ತಾನೆ ಅಂತ ಹೇಳ್ತಾರೆ. ಇದು ನೀವು ಹೆಂಗೆ ಕನ್ವಿನ್ಸ್ ಮಾಡ್ತೀರಿ ಜನಕ್ಕೆ? ಅದ್ರ ಜೋಡಿ ಇವತ್ತು ಸಿದ್ದರಾಮಯ್ಯನೂ ಮಾಡಿದ್ರು, ಒಳ್ಳೆ ಕೆಲಸ ಮಾಡಿದ್ರು, ಇಲ್ಲಂತಲ್ಲ, ಗ್ಯಾರಂಟಿ ಕೊಡುವಂಥ ಪ್ರಯತ್ನ ಮಾಡ್ಲಿಕ್ಕೆ. ಅದಕ್ಕೆ ಸಂವಿಧಾನದ ಒಪ್ಪಿಗೆ ಐತಿ, ಎಲ್ಲ ಐತಿ, ಅದು ಮಾತು ಸರಿನೇ. ಆದರೆ ಈ ಕೆಲಸವನ್ನು ನಮ್ಮ ಮೋದಿಯವ್ರು ಯಾಕೆ ಮಾಡ್ತಾರಲ್ಲ, ಅಟ್ಲೀಸ್ಟ್ ಧೈರ್ಯ ಯಾಕೆ ಮಾಡ್ತಾರಲ್ಲ? ನಾನು ಮೊದಲೇ ಪ್ರಶ್ನೆ ಉತ್ತರ ಹೇಳ್ತೀನಿ. ನನ್ನ ಒಂದು ವಿಚಾರಕ್ಕೂ ಮತ್ತು ಕಮ್ಯುನಿಸ್ಟ್ ವಿಚಾರಕ್ಕೂ ಹೊಂದಾಣಿಕೆ ಆಗೋದಿಲ್ಲ. ಯಾಕೆ ಹೇಳ್ತಾನೆ, ಕಮ್ಯುನಿಸ್ಟ್ರು ಎಲ್ಲ ಕಸ್ಕೊಂಡು ಇವರು ಕೂಲಿಗತ್ತೆ ದುಡಿಸ್ರಿ ಅಂತ ಹೇಳ್ತಾರೆ. ಅದನ್ನು ಅಂಬೇಡ್ಕರ್ ಸಹಿತ ಒಪ್ಪಿಲ್ಲ. ಅಂಬೇಡ್ಕರ್ ನೀವು ಅಧ್ಯಯನ ಮಾಡಿದಾಗ ಅವರು ಔಟ್ರೈಟ್ಲಿ ಕಾರ್ಲ್ ಮಾರ್ಕ್ಸ್ ಸಿದ್ಧಾಂತವನ್ನು ಕಿತ್ತು ಹಾಕ್ತಾರೆ. ಯಾಕೆ ಕಿತ್ತು ಹಾಕ್ತಾರೆ ಅಂದರೆ, ಇವರು ಗುಲಾಮರಿಗೆ ಎರಡನೇ ರೀತಿ ಗುಲಾಮರು ತಯಾರು ಮಾಡ್ತಾರೆ, ಇದು ಸರಿಯಲ್ಲ. ಇದು ಹಂಗಿಲ್ಲ. ನಿನಗೆ ಸಂಪತ್ತು ಮಾಡೋಕೆ ನಿನಗೆ ಸ್ವಾತಂತ್ರ್ಯ ಇದೆ, ನೌಕರಿ ಮಾಡೋಕ್ಕೆ ಸ್ವಾತಂತ್ರ್ಯ ಇದೆ, ಬಿಸ್ನೆಸ್ ಮಾಡೋಕ್ಕೆ ಸ್ವಾತಂತ್ರ್ಯ ಇದೆ. ಆದರೆ ಅದರಿಂದ ಬರುವುದೇನಿಲ್ಲ, ನಿನ್ನ ಕುಟುಂಬಕ್ಕೆ ಎಷ್ಟು ಬೇಕು, ನಿನಗೆ ಐಶ್ವರ್ಯ ಆರಾಮಕ್ಕೆ ಎಷ್ಟು ಬೇಕೋ ಅಷ್ಟು ಆದಾಯ ಮತ್ತು ಅಷ್ಟು ಸಂಪತ್ತನ್ನು ಮೀರಿತಂದ್ರೆ ಅದು ರಾಷ್ಟ್ರಕ್ಕೆ ಹೋಗಬೇಕು, ದೇಶಕ್ಕೆ ಹೋಗ್ಬೇಕದು. ಅದರಿಂದ ಏನು ತೊಂದರೆ ಆಗೋದಿಲ್ಲ. ಇಲ್ಲಿ ಇವನೇನು ಮಾಡ್ತಾನೆ, ಅಡ್ಡದಾರಿಯಿಂದ ಏನು ಗಳಿಸ್ತಿರ್ತಾನೆ, ಲಂಚ ತೊಗೊಂಡು ಗಳಿಸ್ತಿರ್ತಾನೆ. ಇನ್ನು ಲಂಚ ತೊಗೊಂಡು ಅವ್ನಿಗೆ ಆಸ್ತಿನ ಮಾಡೋಕ್ಕೆ ಅವಕಾಶ ಇಲ್ಲ. ಈಗ ನೋಡಿ, ಒಬ್ಬ ಸರ್ಕಾರಿ ನೌಕರ ಹೆಸರಲ್ಲಿ ಒಂದೇ ಪ್ಲಾಟ್ ಇರಬೇಕು, ಒಂದು 40-30-40 ಸಾಣದತ್ತಂತೇಳಿ 40-60 ಒಂದು ಪ್ಲಾಟ್ ಇರಬೇಕು, ಇಷ್ಟು ಕಿಮ್ಮತ್ತಿಂದ 1 ಕೋಟಿ ರೂಪಾಯಿ ಮೌಲ್ಯದ ಮಣಿ ಇರಬೇಕು. ಅದಕ್ಕಿಂತ ಹೆಚ್ಚು ಏನು ಬರ್ತದಲ್ಲ, ಅದು ಮುಟ್ಟುಗೋಲು ಹಾಕೋತ ಹೋದ್ರಂದ್ರೆ ಟ್ಯಾಕ್ಸ್ ಬೇಡ, ಟ್ಯಾಕ್ಸ್ ಇವೇಷನ್ಸ್ ಹೋಗ್ತಾವ. ಮುಟ್ಟುಗೋಲು ಹಾಕಿ ತೆಗೀರಿ ನೀವು, ಅಸೆಸ್ಮೆಂಟ್ ಮಾಡಿ ಅಂತ ಇದ್ದೀರ ಸರ್. ಇದಕ್ಕಾಗಿ ನೀವು ರಾಂಗ್ ಇಂಟರ್ಪ್ರಿಟೇಷನ್ ಮಾಡುತ್ತಾರೆ ಇದ್ದಾರೆ. ರಾಂಗ್ ಏನ್ ಮಾಡ್ತಾರೆ ಅಂದ್ರೆ ಇವರೆಲ್ಲ ಕಮ್ಯುನಿಸ್ಟ್ ಪರ ಇದ್ದಂಥವ್ರು ಎಲ್ಲ ಸಮಾನ ತೋರಿಸುವಾಗಿ ಇವರು ನೋಡ್ರಿ, ಇದು ಗುಡ್ಡು ನೀರು ನದಿ ಇದೆಲ್ಲ ದೇಶ ಯಾರ ಸಂಪತ್ತಿದು? ಹೌದು, ನಮ್ಮ ಸಂಪತ್ತು ಅದ. ಬಸವಣ್ಣ ಕೂಡ ಹೇಳ್ತಾನೆ, ಇದು ಯಾರಿಗೆ ಸಂಪತ್ತು ಬಂದ ಅಂದ್ರೆ ಜಂಗಮರ ಸಂಪತ್ತ, ಜಂಗಮರಿಗೆ ಮುಟ್ಟಬೇಕು. ಅದನ್ನ ನೀವು ಒಬ್ಬ ತಗೊಂಡು ನೀವು ಕೋಟ್ಯಾಧೀಶಾಗಿ 500 ಕೋಟಿ ರೂಪಾಯಿ ಮನೆ ನೀವು ಮಲಗ್ತಿ, 100 ರೂಪಾಯಿದ ಜೋಪಡ್ಯಾಗ ಅವ ಮಲಗ್ತಾನ. ಇದೆಂತದ್ದು? ಇದು ಯಾವ ಸೀಮೆ ನ್ಯಾಯ ಇದು?
ಅದಕ್ಕಾಗಿ ಇದಕ್ಕೆ ನೀವೇನು ಹೇಳಿ ಬಯಸ್ತೀರಿಪ್ಪ ಅಂತಂದ್ರೆ ಇಲ್ಲಿ ಇನ್ನೊಂದು ಪ್ರಶ್ನೆ ಅದ ಸರ್. ಸಿದ್ದರಾಮಯ್ಯ ಇದು ಸರಳವಾಗಿ ಕೇಳ್ತಾ ಇದ್ದೀನಿ, ನೀವು ಹೇಳಿದ್ರಿ ಈಗಾಗಲೇ ಉತ್ತರ ಅದಕ್ಕೆ. ಇನ್ನೊಂದು ಸರಳೀಕರಣ ಮಾಡಿ ನಮ್ಮ ಜನ ತಿಳಿಬೇಕಾಗ್ಯದ. ನೀವು ಸಂಸ್ಕೃತದಾಗ ಮಾತಾಡಿದಂಗೆ ಆಯ್ತು ಹೇಳೋದಪ್ಪ ಅಂತ. ಅಲ್ಲ, ಸಂಸ್ಕೃತ ಭಾಷೆ ಅಲ್ರಿ, ಸಂಸ್ಕೃತ